ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ವಿಚಾರ ಸಾರಿಗೆ ಸಚಿವರು ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿಯವರ ಜಿಲ್ಲೆಯ ವಿಚಾರ. ಏನು ಅವರು ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಸಾರಿಗೆ ಇಲಾಖೆ KSRTC ಇಲಾಖೆಯ ವಿಚಾರವಾಗಿ ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಇರತಕ್ಕಂಥ KSRTC ಬಸ್ ನಿಲ್ದಾಣದಲ್ಲಿ ಏನೋ ಒಂದು ಗಲಾಟೆ ಏನೋ ನಡೆದಿದೆ. ಇದು ಸಾಕಷ್ಟು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ KSRTC ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಾವು ಸರ್ಕಾರಿ ಸೇವೆಯಲ್ಲಿ ಇದ್ದೇವೆ ಎನ್ನುವಂಥ ಒಂದು ಪರಿಜ್ಞಾನವೂ ಕೂಡ ಇಲ್ಲದೆ ಗೂಂಡಾಗಳ ರೀತಿ ವರ್ತನೆ ಮಾಡಿರ್ತಕ್ಕಂಥ ಘಟನೆ ಇವತ್ತು ರಾಮನಗರ KSRTC ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಯಾಕಂದರೆ ಏನು KSRTC ಬಸ್ ನಿಲ್ದಾಣದಲ್ಲಿ ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ಪಡೆದು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಅಂಗಡಿ ಮಾಲೀಕರು ಹಾಗೆ KSRTC ಇಲಾಖೆಯಲ್ಲಿ ಏನು ಒಟ್ಟಾರೆ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿ ಮಳಿಗೆಗಳ ಒಟ್ಟಾರೆ ಟೆಂಡರನ್ನು ಯಾವೊಬ್ಬ ವ್ಯಕ್ತಿ ಪಡೆದಿದ್ದ, ಆ ವ್ಯಕ್ತಿ ಮತ್ತು KSRTC ಇಲಾಖೆಯ ಅಧಿಕಾರಿಗಳು ಇವರಿಬ್ಬರ ಗುದ್ದಾಟದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಯಾರೆಲ್ಲ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅವರ ಬದುಕು ಬೀದಿಗೆ ಬಿದ್ದಿದೆ. ಯಾಕಂದರೆ ಏನು ರಾಮನಗರ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಂಥ ಈ ಒಂದು ಘಟನೆ ಸಾಕಷ್ಟು ನಾಚಿಕೆಗೇಡು ಅಂತಲೇ ಹೇಳಬೇಕು. ಯಾಕಂದರೆ ಓರ್ವ ಹೆಣ್ಣು ಮಗಳ ಯಾರು ಬೇಕರಿಯನ್ನು ಇಟ್ಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ತನ್ನ ಬದುಕನ್ನು ನಡೆಸ್ತಾ ಇರ್ತಾಳೆ, ಆ ಹೆಣ್ಣು ಮಗಳನ್ನು ಮನಸ್ಸೋ ಇಚ್ಛೆ ಆಕೆಯ ಬಟ್ಟೆಯನ್ನು ಎಳೆದು ಅಮಾನುಷವಾಗಿ ನಡ್ಕೊಂಡಿರ್ತಕ್ಕಂಥ KSRTC ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಈ ಒಂದು ವರ್ತನೆಗೆ ಸಾರ್ವಜನಿಕವಾಗಿ ಬಹಳ ದೊಡ್ಡ ಮಟ್ಟದ ಟೀಕೆ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಇವತ್ತು ಏನು KSRTC ಅಧಿಕಾರಿಗಳು ಏನು ಹೇಳ್ತಾರೆ, ನಮಗೆ ಯಾರು ಟೆಂಡರನ್ನು ತೆಗೆದುಕೊಂಡಿದ್ದ ಆ ವ್ಯಕ್ತಿ ನಮಗೆ ಏನು ಬಾಡಿಗೆ ಹಣವನ್ನು ಕಟ್ಟಿಲ್ಲ, ಅವರು ಅಂಗಡಿಗಳನ್ನು ಸೀಸ್ ಮಾಡಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಅಂಗಡಿಗಳನ್ನು ಸೀಸ್ ಮಾಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಏಕಾಏಕಿ ಬಂದು ಅಂಗಡಿಗಳನ್ನು ಸೀಸ್ ಮಾಡುವಂಥ ಕ್ರಮವನ್ನು ವಹಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈಗ ಟೆಂಡರನ್ನು ಪಡೆದಂಥ ವ್ಯಕ್ತಿ KSRTC ಅಧಿಕಾರಿಗಳ ಜೊತೆಗೆ ಒಂದು ವೈಮನಸ್ಸನ್ನು ಇಟ್ಕೊಂಡಿರುವಂಥ ಹಿನ್ನೆಲೆ ಅವರ ಮಧ್ಯೆ ಯಾವೆಲ್ಲ ಮಾತುಕತೆಗಳು ಒಪ್ಪಂದಗಳು ಆಗಿದೆಯೋ ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಪ್ರಾಮಾಣಿಕವಾಗಿ ಪ್ರತಿ ತಿಂಗಳು ಕೂಡ ತಮಗೆ ವ್ಯಾಪಾರ ಆಗಲಿ ಆಗದೇ ಇರಲಿ ತಮ್ಮ ಬಾಡಿಗೆ ಹಣವನ್ನು ಏನು ತಮ್ಮ ಅಂಗಡಿಗೆ ಎಷ್ಟು ಒಂದು ಬಾಡಿಗೆ ಫಿಕ್ಸ್ ಆಗಿದೆ ಆ ಹಣವನ್ನು ಪ್ರತಿ ತಿಂಗಳು ಕೂಡ ಕಡ್ಡಾಯವಾಗಿ ಕಟ್ಕೊಂಡು ಬರ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಅಂಗಡಿ ಮಳಿಗೆಗಳ ಮಾಲೀಕರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಂಥ ವಿಚಾರ ಈಗ ಪ್ರಸ್ತುತ. ಯಾವುದೇ ಥರದ ನೋಟಿಫಿಕೇಶನ್ ನಮಗೆ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಯಾವ ನೋಟಿಫಿಕೇಶನ್ ಕೊಡದೆ ನೋಟಿಸ್ ಕೊಡ್ದೇನೆ ಬಂದು ಇವತ್ತು ಏಕಾಏಕಿ ಎಲ್ಲರ ಮೇಲೂ ಹೊಡೆದು ಎಲ್ಲರೂ ಈಚು ಮೂಕಿ ಅಂಗಡಿ ಅವ್ರವರೇ ಕ್ಲೋಸ್ ಮಾಡಿಸೋರೆ. ಐಟಮ್ಗಳೆಲ್ಲ ಇಟ್ಟಿರ್ತವೆ, ಸಾವಿರಾರು ರೂಪಾಯಿನ ಐಟಮ್ ವೇಸ್ಟ್ ಆಗವೆ. ಇನ್ನೂ ಕೇಸಲ್ಲಿ ಕೋರ್ಟಲ್ಲಿ ಕೇಸ್ ನಡೀತದೆ. ಸೋಮವಾರ ಇರೋದು ಕೇಸು. ಅವ್ರು ಇವತ್ತೇ ಬಂದು ಏಕಾಏಕಿ ಎಲ್ಲ ಕ್ಲೀನ್ ಮಾಡಿಸ್ತವ್ರೆ. ಎಲ್ಲ ಕಸ್ಟಮರ್ ಇದ್ದವ್ರು ಅಂಗಡಿಲಿ ಇದ್ದಿದ್ದ ಐಕ್ಲನ್ನೆಲ್ಲ ಈಚುಗ್ ತಳ್ಳಿ ಅವ್ರಿಗೆ ಹೊಡೆದು KSRTC ಡಿಪಾರ್ಟ್ಮೆಂಟ್ ಅವರು KSRTC ಡಿಪಾರ್ಟ್ಮೆಂಟ್ ಅವರು ನಾವು ಬೇಕ್ರಿ ಮತ್ತೆ ನಮ್ಮ ಬಾಬು ಮೊಬೈಲ್ ಅಂಗಡಿ ಅದು ಟೆಂಡರ್ ವಿಷಯಕ್ಕೆ ಸರ್. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಟೆಂಡರ್ ಕೊಟ್ಟಿದ್ದೀವಿ, ಕರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದೀವಿ, ಪ್ರತಿದಿನ ಬಾಡಿಗೆ ಕಟ್ಟೋ ರೆಸಿಪಿ ಐತೆ, ಎಲ್ಲ ಐತೆ. ಆದ್ರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. 10 ವರ್ಷದಿಂದ ನಡೆಸ್ತಾ ಇದೀವಿ ಅಂಗಡಿ. ಯಾವ ನೋಟಿಸು ಕೊಟ್ಟಿಲ್ಲ. 6 ತಿಂಗಳು ಹಿಂದೆನೇ ಬರ್ತದೆ ನೋಟಿಸು. ಯಾವ ನೋಟಿಸು ನಮಗೆ ಕೊಟ್ಟಿಲ್ಲ ಸರ್.
ಏಕಾಏಕಿ ಬಂದು ಇವತ್ತು ಅಂಗಡಿ ಕ್ಲೋಸ್ ಮಾಡಿಸ್ತವ್ರೆ. ಯಾಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ? KSRTC ಡಿಪಾರ್ಟ್ಮೆಂಟ್. ಯಾಕೆ ಕಾರಣ ನಮಗೆ ಗೊತ್ತಿಲ್ಲ ಸರ್, ಅವ್ರವ್ರದ್ದು ಏನೈತಿ ನಮಗೆ ಗೊತ್ತಿಲ್ಲ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತವ್ರೆ. ಎಷ್ಟು ಬಂಡವಾಳ ಹಾಕಿದೀಯ? ನಾನು 10,25,000 ಬಂಡವಾಳ ಹಾಕಿದ್ದೀನಿ ಸರ್. 10 ಲಕ್ಷದ ಬಂಡವಾಳ ಹಾಕ್ಬಿಟ್ಟು ಇವತ್ತೇನು ಇಲ್ದಂಗೆ ಹೊಡೆದಾಕೋರು. ಯಾಕಂದರೆ ಕಳೆದ ದಿನ ಏನು ರಾಮನಗರ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಂಥ ಈ ಒಂದು ದುರ್ಘಟನೆ ಭಾಳಷ್ಟು ಒಂದು ಭಯವನ್ನು ಹುಟ್ಟಾಕಿದೆ. ಯಾಕಂದರೆ ಯಾವುದೇ ಒಂದು ಅಂಗಡಿ ಮಳಿಗೆಗಳನ್ನು ಸೀಸ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಆ ಒಂದು ಅಂಗಡಿಗಳನ್ನು ಖಾಲಿ ಮಾಡಿಸುವಂಥ ಪ್ರಕ್ರಿಯೆಗಳಾಗಲಿ ಇದನ್ನು ಮಾಡಬೇಕಾದ್ರೆ ಆ ಸಂಬಂಧಪಟ್ಟಂಥ ಅಂಗಡಿ ಮಳಿಗೆಗಳ ಮಾಲೀಕರಿಗೆ 3 ನೋಟಿಸನ್ನು ಕೊಡಬೇಕಾಗ್ತದೆ ಕಾನೂನಿನ ಪ್ರಕಾರ. ಆದರೆ ಯಾವೊಂದು ನೋಟಿಸನ್ನು ಕೊಟ್ಟಿಲ್ಲ. ಏನು KSRTC ಇಲಾಖೆಯ ರಾಮನಗರ ಏನು DC ಏನಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ಆ ವ್ಯಾಪ್ತಿಗೆ ಬರ್ತಕ್ಕಂಥ DC ಏನಿದ್ದಾರೆ, ಶ್ರೀಹರಿರಾಮ್ ಅಂಥೇಳಿ, ಶ್ರೀಹರಿ ಬಾಬು ಅಂಥೇಳಿ, ಅವರು ಬಹಳ ಉದ್ದಟತನದ ಮಾತನ್ನು ಹೇಳ್ತಾರೆ. ನಾವು ಯಾರು ಟೆಂಡರನ್ನು ಪಡೆದಿದ್ದ ಆ ವ್ಯಕ್ತಿಗೆ ನೋಟಿಸನ್ನು ಕೊಟ್ಟಿದ್ದೇವೆ, ಅದರ ಪ್ರಕಾರ ನಾವು ಸೀಸನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಆ ವ್ಯಕ್ತಿಗೆ ಏನೋ ಪರಿಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಟೆಂಡರ್ ಪಡೆದಿರ್ತಕ್ಕಂಥ ವ್ಯಕ್ತಿಗೆ ನೋಟಿಸನ್ನು ಕೊಟ್ಟು ಇವರು ಸೀಸನ್ನ ಮಾಡೋದಾದರೆ, ಹಾಗಾದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂಗಡಿ ಮಳಿಗೆಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಜನ KSRTCಗೆ ಯಾಕೆ ಹಂಗಾರೆ ಬಾಡಿಗೆಯನ್ನು ಕಟ್ಟಬೇಕಾಗ್ತದೆ? ಆ ಒಂದು ಟೆಂಡರ್ ಪಡೆದಂಥ ವ್ಯಕ್ತಿಗೆ ಬಾಡಿಗೆಯನ್ನು ಕಟ್ಟಬೇಕಾಗ್ತದೆ. ಅವರಿಗೆ ಬಾಡಿಗೆಯನ್ನು ಚಾಚೂ ತಪ್ಪದೆ ಕೊಟ್ಟಿದ್ದಾರೆ. ಇವರು ಏನಾದರೂ ಕ್ರಮವನ್ನು ವಹಿಸಬೇಕಾಗಿದ್ದರೆ ಯಾರು ಟೆಂಡರನ್ನು ಪಡೆದಿರ್ತಾನೆ, ಆ ಟೆಂಡರನ್ನು ಪಡೆದು ಯಾರು ಆ ಒಂದು ಹಣವನ್ನು ಇಲಾಖೆಗೆ ಕಟ್ಟಿರೋದಿಲ್ಲ ಅವರ ಮೇಲೆ ಅವರು ಕ್ರಮವನ್ನು ವಹಿಸಬೇಕು. ಅದು ಸಾಕ್ಷಿ ಆಧಾರಗಳು ಇದ್ದರೆ. ಇನ್ನೊಂದು ಮೂಲಗಳ ಪ್ರಕಾರ ಯಾರು ಆ ಟೆಂಡರನ್ನು ಪಡೆದಿರುವಂಥ ವ್ಯಕ್ತಿ, ಆ ವ್ಯಕ್ತಿಗೆ ಈ KSRTC ಇಲಾಖೆಯ ಅಧಿಕಾರಿಗಳಿಂದ ಸಾಕಷ್ಟು ಹಣ ಬರುವಂಥ ಬ್ಯಾಲೆನ್ಸ್ ಕೂಡ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾವುದೇ ತರ ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಏಕಾಏಕಿ ಬಂದು ನಾನು ಊಟಕ್ಕೆ ಹೋಗಿದ್ದೀನಿ, ನಮ್ಮ ಹುಡುಗರನ್ನೆಲ್ಲ ಎಳೆದಾಕಿ 3 ಜನ ಹುಡುಗರು ಎಳೆದಾಕಿ ಹೊಡೆದು ನಮ್ಮನ್ನು ಖಾಲಿ ಮಾಡಿಸಿದ್ದಾರೆ. ಒಂದು ಸಲ ಏನು ಖಾಲಿ ಮಾಡ್ತಾ ಇದೀವಿ ಅಂತ ಇದುವರೆಗೂ ನಮ್ಮ ಹತ್ರ ಇದುವರೆಗೂ ಏನು ಮಾಹಿತಿ ಕೊಟ್ಟಿಲ್ಲ, ನಮಗೆ ಏನು ಹೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನು ಹೇಳಿಲ್ಲ. ಏನು ಖಾಲಿ ಮಾಡ್ತಾರೆ ಅಂತ ನನಗೆ ಗೊತ್ತಾದ್ರೆ ನಾನು ಖಾಲಿ ಮಾಡ್ತೀನಿ. ಇಲ್ಲ ಇನ್ನೊಂದು ಮಗದೊಂದು ನನಗೆ ಗೊತ್ತಿರೋದು, ನನಗೆ ಏನು ಖಾಲಿ ಮಾಡ್ತಾವ್ರೆ ಇವರು, ದೌರ್ಜನ್ಯ ಮಾಡ್ತಾವ್ರೆ. ಇವ್ರನ್ನೆಲ್ಲ ಎಳ್ದಾಕಿದ್ದಾರೆ, ಬಟ್ಟೆ ಹರಿದಿದ್ದಾರೆ, ನನ್ನ ತಂಗಿಗೆ ಹೊಡೆದಿದ್ದಾರೆ, ಲೇಡೀಸ್ಗಳೆಲ್ಲ. ಇದೆಲ್ಲ ರೆಕಾರ್ಡ್ ಆಗಿದೆ, ಫೋನಲ್ಲಿ ರೆಕಾರ್ಡ್ ಆಗಿದೆ, ವಿಡಿಯೋ ಎಲ್ಲರಿಗೂ ಕೊಡ್ತೀನಿ ನಾನು. ನಮ್ದು ಅನ್ಯಾಯ ಆಗ್ತೈತಿ ಇಲ್ಲಿ. ನಾನು ಇಲ್ಲಿ 15-20 ಲಕ್ಷ ಬಂಡವಾಳ ಹಾಕಿದ್ದೀನಿ ಮೊಬೈಲ್ ಅಂಗಡಿಗೆ. ಯಾಕಮ್ಮಿ ಇವತ್ತು ಬಂದ್ಬಿಟ್ಟು ಖಾಲಿ ಮಾಡುವ ಅಂದರೆ ನನ್ನ ಜೀವನ ಏನು ಮಾಡ್ಬೇಕು? ನಾನು ನನ್ನ ಜೀವನ ಹೇಗೆ ಮಾಡಬೇಕು? ನನ್ನ ಹೆಂಡತಿ ಮಕ್ಕಳನ್ನ ಯಾವ ಥರ ಸಾಕಬೇಕು? ಕಾರಣ ಗೊತ್ತಿಲ್ಲ ಬ್ರದರ್, ಅದೆಲ್ಲ ಕೇಳ್ತಾ ಇರೋದು. ನೋಡಿದ್ರೆ ಕಾರಣ ಗೊತ್ತಾಗುತ್ತೆ. ಏನು ಕಾರಣ? ನಾನು 10 ವರ್ಷ ಕಟ್ತಾ ಇದ್ದೀನಿ, 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಬಾಡಿಗೆ ಕಟ್ತಾ ಇದ್ದೀನಿ. ನಾನು ಇಷ್ಟು ವರ್ಷದಿಂದ 10 ವರ್ಷದಿಂದ ಒಂದು ದಿನ ಮಿಸ್ ಆಗ್ತಾನೆ ಬಾಡಿಗೆ ಕಟ್ಟಿದ್ದೀನಿ. ಏಕಾಏಕಿ ಬಂದು ಖಾಲಿ ಮಾಡಿ ಅಂದ್ರೆ ಹೇಗೆ ಖಾಲಿ ಮಾಡಬೇಕು? ಯಾರು ಇವರು ಸಬ್ ಟೆಂಡರ್ ಕೊಟ್ಟಿದ್ದಾರೆ, ಯಾರು ಫುಲ್ ಟೋಟಲ್ ಉಮೇಶ್ ಅನ್ನೋದು ಕೊಟ್ಟಿದ್ದಾರೆ, ಅವ್ರಿಗೆ ಹೋಗ್ತಿದೆ ದುಡ್ಡು, ಅವ್ರಿಗೆ ತಿಂಗಳು ಅವರು ಇತ್ತೆ ಹೋಗ್ತೈತೆ ಅದು. ಸರ್ ಏನೂ ಇಲ್ಲ ಸರ್, ಇದುವರೆಗೂ ಏನೂ ಕೊಟ್ಟಿಲ್ಲ. ಹೌದು, ಎಲ್ಲ ಇರೋದು 15 ಲಕ್ಷ ಪ್ರಾಡಕ್ಟ್ ಅಲ್ಲಿದೆ, 15 ಲಕ್ಷದ ಅದಿದೆ. ಇವತ್ತೆಲ್ಲ ಬಿಸ್ನೆಸ್ ಮಾಡಿದ್ದು ಎಲ್ಲ ಅಲ್ಲೇ ಇದೆ. ನನ್ನ ಮನೆಗೆ ಸಂಬಂಧಪಟ್ಟಿದ್ದು, ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಡಾಕ್ಯುಮೆಂಟ್ ಅದೆಲ್ಲ ಇದೆ. ಏಕಾಏಕಿ ನಾನು ಊಟಕ್ಕೆ ಹೋಗಿದ್ದೀನಿ, ಬಂದಕ್ಕೆ ಬಾಕ್ಲು ಹಾಕಿದ್ದಾರೆ ಇವರು. ಆದರೆ ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮನ ಜಗಳದ ಮಧ್ಯೆ ಕೂಸು ಬಡವಾಯಿತು ಎನ್ನುವಂಥ ನಿಟ್ಟಿನಲ್ಲಿ KSRTC ಅಧಿಕಾರಿಗಳು ಜೊತೆಗೆ ಆ ಟೆಂಡರ್ದಾರ ಯಾರಿದ್ದಾನೆ ಇವರಿಬ್ಬರ ನಡುವೆ ನಡೆದಂಥ ಜಗಳದ ನಡುವೆ ಏನೂ ಅರಿಯದ ಅಂಗಡಿ ಮಾಲೀಕರು ಬಡ ಜನರಿಗೆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ಥಳೀಯವಾಗಿ ಯಾವುದೇ ಒಂದು ಪೊಲೀಸರ ನೆರವನ್ನು ಪಡೆದಿದೆ. KSRTC ಇಲಾಖೆಯ ಸಿಬ್ಬಂದಿಗಳಿಗೆ ಏನು ಮುಫ್ತಿಯಲ್ಲಿ ಕರೆಸಿ, ಅಂದರೆ ಅವರ ಖಾಸಗಿ ಯೂನಿಫಾರ್ಮನ್ನು ಹಾಕ್ಸ್ಕೊಂಡು ಬಹಳ ದೌರ್ಜನ್ಯವನ್ನು ಮಾಡಿ ಆ ವಿಡಿಯೋಗಳನ್ನು ತಾವು ಕೂಡ ನೋಡ್ಬೋದು. ಎಲ್ಲೋ ಒಂದು ಕಡೆ ಇವರು KSRTC ಇಲಾಖೆಯ ಅಧಿಕಾರಿಗಳ, ಸಿಬ್ಬಂದಿಗಳ ಅಥವಾ ಯಾರಿವರು ಒಂದು ರೀತಿ ಗೂಂಡಾಗಳಂತೆ ವರ್ತನೆ ಮಾಡಿರತಕ್ಕಂಥದ್ದು. ಅದರಲ್ಲೂ ಓರ್ವ ಹೆಣ್ಣು ಮಗಳಿಗೆ ಒಂದು ಕಿಂಚಿತ್ತೂ ಗೌರವವನ್ನು ಕೂಡ ಕೊಡದೆ
ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೂಡ ನಿಜಕ್ಕೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ. ಇದು ಅಗ್ರಿಮೆಂಟ್ ಆಗಿತ್ತು, ಉಮೇಶ್ ಅನ್ನೋರಿಗೆ ಅಗ್ರಿಮೆಂಟ್ ಆಗಿತ್ತು. ಅವರು 1.5 ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ. ಅವ್ರಿಗೆ ನೋಟಿಸ್ ಎಲ್ಲ ಟೈಮ್ಲಿ ಕೊಟ್ಟಿದ್ದೀವಿ. 4ನೇ ತಾರೀಕಿಗೆ ಅವ್ರನ್ನ ಟರ್ಮಿನೇಟ್ ಮಾಡಿ, ಅವರು ಒಪ್ಪಿಗೆ ಕೊಟ್ಟು ನಮ್ಮನ್ನು ಟರ್ಮಿನೇಟ್ ಮಾಡಿ ಅಂತ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಈಗ ಅಗ್ರಿಮೆಂಟ್ ಆಗಿರೋದು ಅಂಗಡಿಗಳದು ಉಮೇಶ್ ಅನ್ನೋರಿಗೆ, ಇವ್ರಿಗೂ ನಮಗೂ ಸಂಬಂಧ ಇಲ್ಲ. ನಿಮಗೆ ಪ್ರತಿ ತಿಂಗಳು ಬಾಡಿಗೆ ಯಾರು ಸರ್ ಕಟ್ತಿದ್ದು? ಉಮೇಶೇ ಕಟ್ಟಬೇಕು. ಪ್ರತಿ ತಿಂಗಳಲ್ಲ, 3 ತಿಂಗಳಿಗೆ ಒಂದ್ಸತಿ ಕಟ್ಟಬೇಕು. ಉಮೇಶ್ ಅವ್ರು ಕಟ್ಟಬೇಕು. ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿತ್ತು ಸರ್? 2027ವರೆಗೂ 12 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ. ಟಿಕೆಟ್ ಮಾಡೋದಕ್ಕೆ ನೋಟಿಸ್ ಆಗಿದೆಯಾ ಸರ್? ಸಾಕಷ್ಟು ನೋಟಿಸ್ ಆಗಿದೆ, ಸಾಕಷ್ಟು ಸತಿ ಅವ್ರನ್ನ ಕರೆದು ಮಾತಾಡಿದ್ದೀವಿ, ಲೀಗಲಿ ನೋಟಿಸ್ ಕೊಟ್ಟಿದ್ದೀವಿ. ಅವರು ಟರ್ಮಿನೇಟು ಮಾಡಿದ್ದೀವಿ 4ನೇ ತಾರೀಕಿಗೆ. ಅವ್ರು ಟರ್ಮಿನೇಷನ್ ಆರ್ಡ್ರು ಕಳಿಸಿದ್ವಿ, ಅವರು ಒಪ್ಪಿಗೆ ಪತ್ರನೂ ಕೊಟ್ಟಿದ್ದಾರೆ. ಸರ್ ಅಂಗಡಿಲಿ ಇಲ್ಲಿ ಯಾರು ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಉಮೇಶ್ ಅಲ್ಲ, ಉಮೇಶ್ ಅವ್ರ ಟೆಂಡರ್ ಆಗಿದೆ, ಅವ್ರು ಸಬ್ ಟೆಂಡರ್ ಯಾರಿಗಾದ್ರೂ ಕೊಟ್ಟಿರ್ತಾರೆ. ಆಯ್ತು ಸರ್, ಇಷ್ಟು ಅಂಗಡಿಗಳಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಇಷ್ಟು ಅಂಗಡಿಗಳನ್ನ ಅಟ್ಲೀಸ್ಟ್ ವೆಕೇಟ್ ಮಾಡಿಸ್ಬೇಕಾದ್ರೆ ನೀವು ಒಂದಷ್ಟು ಪೊಲೀಸ್ನವ್ರು ಪ್ರೊಟೆಕ್ಷನ್ ತಗೋಬೇಕು, ಇಲ್ಲ ಅವ್ರಿಗೆ ಒಂದಷ್ಟು ಅರಿವು ಮೂಡಿಸ್ಬೇಕು. ಯಾಕಂದ್ರೆ ಓನರ್ ತಗೊಂಡು ಹೋಗಿರೋನು ಎಲ್ಲೋ ಇರ್ತಾನೆ, ಟೆಂಡರ್ ತಗೊಂಡಿರೋನು. ನಾವೇಕಾಕಿ ಮಾಡಿಲ್ಲ. ನೀವು ಹೇಳ್ತಿರೋದು ಅಗ್ರಿ ಸರ್, ಒಪ್ಕೊಳ್ಳೋಣ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರಲ್ಲ, ಏಕಾಏಕಿ ಬಂದು ಅವ್ರನ್ನ ಒಂದು ನಿಮಿಷ ಮಾತಾಡಲಿ. ಈಗ ಇವ್ರು ಏನಿದ್ದಾರೆ, ಅವ್ರದ್ದು ಟರ್ಮಿನೇಟ್ ಮಾಡಿದ್ಮೇಲೆ ಈಗ ಸದ್ಯ ಇವ್ರು ಏನಿದಾರಲ್ಲ, ಇವ್ರಿಗೆ ಕಂಟಿನ್ಯೂಯೇಷನ್ಗೆ ಒಂದು 3 ತಿಂಗಳವರೆಗೂ ಟೆಂಪ್ರರಿ ಕೊಡ್ತಾರೆ, ನೆಕ್ಸ್ಟ್ ಟೆಂಡರ್ ಆಗೋವರೆಗೂ. ಇವ್ರಿಗೆಲ್ಲ ಕರೆಸಿ ಮಾತಾಡಿ ಎಲ್ಲ ಒಪ್ಪಿಸಿದ್ವಿ. ನಮ್ಮ ಕೇಂದ್ರ ಕಚೇರಿಯಿಂದನೇ ಇವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಇವ್ರು 3 ತಿಂಗಳು ಆದರೆ ಮಾಡೋದಿಲ್ಲ, ನಮ್ಗೆ 2 ವರ್ಷ ಬೇಕು ಅಂತ ಹೇಳಿದ್ರು. ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ನಮ್ಮ ಅಗ್ರಿಮೆಂಟ್ ಪ್ರಕಾರ ಆ ಥರ ರೂಲ್ಸ್ ಇಲ್ಲ. ಫ್ರೆಶ್ ಟೆಂಡರ್ ಮಾಡಬೇಕು, ಇದು ಓಪನ್ ಟೆಂಡರ್ ಇರುತ್ತೆ, ಟೆಂಡರ್ ಮಾಡಬೇಕು, ಆನ್ಲೈನ್ ಟೆಂಡರ್ ಮಾಡಬೇಕು. ಇವ್ರು ಒಪ್ಪಲಿಲ್ಲ, ಅದಕ್ಕೆ ಬಲವಂತವಾಗಿಲ್ಲ. ನಾವು ಆಲ್ರೆಡಿ ಸುಮಾರು ಸತಿ ಕರೆದು ಮಾತಾಡಿದ್ದೀವಿ. ಬಲವಂತವಾಗಿ ಏನು ಮಾಡ್ತಾ ಇಲ್ವಲ್ಲ, ನಾವು ಖಾಲಿ ಮಾಡಿ ಅಂತ ಹೇಳ್ತಾ ಇದೀವಿ. ಲೀಗಲಿ 4ನೇ ತಾರೀಕಿಗೆ ಅವ್ರು ಖಾಲಿ ಮಾಡಬೇಕಾಗಿತ್ತು. ನೋಟಿಸು ಕೊಟ್ಟಿದ್ದು 4ನೇ ತಾರೀಕು ಟರ್ಮಿನೇಟ್ ಮಾಡಿದ್ದೀವಿ. 4ನೇ ತಾರೀಕಿಗೆ ಅವ್ರು ಖಾಲಿ ಮಾಡಬೇಕಾಗಿತ್ತು. ಆದರೂ ಒಂದು 4-5 ದಿನ ಕಾಲಾವಕಾಶ ಕೊಟ್ಟಿದ್ವಿ ಅವ್ರಿಗೆ. ಭದ್ರತೆಗೆ ನಾವು ಲೆಟರ್ ಕೊಟ್ಟಿದ್ದೀವಿ, ಬಂದ್ರಲ್ಲ ಅವರು. ನಾವು ಎಳೆದಾಡೋದು ಏನು ಮಾಡಿಲ್ರಿ. ನಾವು ಸಿಬ್ಬಂದಿಗಳು ಎಲ್ಲ ಖಾಸಗಿ ಯೂನಿಫಾರ್ಮ್ ಅಲ್ಲಿ ಇದ್ರು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನೀವು ಇದು ಮಾಡಿದಿರಿ. ಒಂದು ಹೆಣ್ಮಗಳಿಗೆ ಬಟ್ಟೆ ಎಳೆದಿದ್ದೀರಿ, ಇದಕ್ಕೇನು ಹೇಳ್ತೀರಿ? ಆ ಥರ ಏನಾಗಿಲ್ಲ. ನೋಡ್ರಿ, ನಾವು ಸಾಕಷ್ಟು ಸತಿ ಕರೆದು ಹೇಳಿದೀವಿ ಅವ್ರಿಗೆ, ಲೀಗಲ್ ನೋಟಿಸ್ ಕೊಟ್ಟಿದ್ವಿ. ಬೇರೆಯವ್ರಿಂದ ಮೇಂಟೈನ್ ಮಾಡ್ತಿದ್ದ, ಆತರ ಅವಕಾಶ ಇದೆಯಾ ಕೊಡ್ಲಿಕ್ಕೆ? ಯಾರಿಗೆ ಕೊಡೋದಕ್ಕೆ? ನೋಡ್ರಿ, ಅವ್ರನ್ನು ಸಬ್ ಟೆಂಡರ್ ಯಾರಿಗಾದ್ರೂ ಕೊಡ್ಬೋದು, ಬಟ್ ಅವರು ನಮಗೆ ಲೈಸೆನ್ಸ್ ಫೀ ಕಟ್ಟಬೇಕು 3 ತಿಂಗಳು. ಒಟ್ಟೆ ನಿಮ್ಗೆ ದುಡ್ಡು ಬಂದ್ರೆ ಸಾಕು, ಯಾವನ್ ಏನ್ ಬೇಕಾದ್ರೂ ಮಾಡ್ಕೊಂಡು. ಹಂಗಂತಲ್ಲ ರೀ, ಅಗ್ರಿಮೆಂಟ್ ಆಗಿರುತ್ತೆ. ಇಲ್ಲ ಅಗ್ರಿಮೆಂಟ್ ಮಾಡಿದ್ದೀರಾ, ಇಲ್ಲ ಯಾರು ಮಾಡ್ತಾ ಇದಾರೆ ಏನು ಅಂತ. ಈಗ ನೋಟಿಸ್ ನೀವು ಓನರ್ ಕೊಟ್ಟಿಲ್ಲ, ನೋಟಿಸ್ ಓನರ್ ತಗೊಂಡಿರೋನ್ ಕೊಟ್ಟಿದ್ದೀರಿ. ನೋಡ್ರಿ, ನಮ್ದು ಉಮೇಶ್ ಆಗಿತ್ತು, ಉಮೇಶ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಟರ್ಮಿನೇಟ್ ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಬಹಳ ಸರಳ ಸಜ್ಜನ ರಾಜಕಾರಣಿ ಅಂತೇಳಿ ಹೆಸರನ್ನ ಪಡೆದಂಥವ್ರು. ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರದ ಬಹುಪಾಲು ಸಚಿವರಲ್ಲಿ ಆ ಒಂದು ಸರಳ ಮತ್ತು ಸಜ್ಜನಿಕೆಯ ಸ್ಥಾನವನ್ನು ರಾಮಲಿಂಗಾರೆಡ್ಡಿಯವರು ಮೊದಲಿಗರಾಗಿ ವಹಿಸ್ತಾರೆ. ಆದರೆ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಇಂತಹ ಒಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈ ರೀತಿಯಲ್ಲಿ ಒಂದು ಗೂಂಡಾಗಳಂತೆ ವರ್ತನೆ ಮಾಡುವುದು, ಎಷ್ಟೋ ಪ್ರಯಾಣಿಕರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ. ಆ ಬಸ್ ನಿಲ್ದಾಣದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫಿಲಿಂ ಶೂಟಿಂಗ್ ಥರ ಅಂಗಡಿಗಳಿಗೆ ನುಗ್ಗಿ ಅಂಗಡಿಗಳಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಎಳೆದು ಅವುಗಳನ್ನು ನಾಶ ಮಾಡಿ ಅವರಿಗೆ ನಷ್ಟ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಈ ಬಗ್ಗೆ ಸಂಬಂಧಪಟ್ಟಂತಹ ಸಚಿವರು ಶೀಘ್ರವಾಗಿ ಅವರ ಮೇಲೆ ಕ್ರಮವನ್ನು ವಹಿಸಬೇಕು. ಕಾನೂನಿನ ದೃಷ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದರೆ ಅದು ನ್ಯಾಯಾಲಯದಲ್ಲಿ ಇವರು ಬಗೆಹರಿಸ್ಕೊಳ್ಬೇಕು, ಅಥವಾ ಅವರ ಕಚೇರಿಯಲ್ಲಿ ಸಭೆಯನ್ನು ಕರೆದು ಅಂಗಡಿ ಮಳಿಗೆಗಳ ಮಾಲೀಕರು ಜೊತೆಗೆ ಟೆಂಡರ್ದಾರ ಇವರನ್ನು ಕರೆದು ಮಾತನಾಡಬೇಕೇ ಹೊರತು ಈ ರೀತಿಯಾಗಿ ತಾವೇ ಸ್ವತಃ ಕಾನೂನನ್ನು ಕೈಗೆ ಎತ್ಕೊಂಡು ಅಂಗಡಿಗಳಿಗೆ ನುಗ್ಗಿ ಅಂಗಡಿಯಲ್ಲಿ ಇರ್ತಕ್ಕಂಥ ಆ ಕೆಲಸಗಾರರಿಗೆ ಮಾಲೀಕರಿಗೆ ಒಂದು ಎಳೆದು
ತಳ್ಳಾಡಿ ನೂಕಾಡಿ ಈ ರೀತಿಯಾದಂಥ ಒಂದು ಗೂಂಡಾವರ್ತನೆಯನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಈ KSRTC ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಯಾರು ಕೊಟ್ಟರು ಎನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಹಾಗಾಗಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕು ಅಂತೇಳಿ ಅಂಗಡಿ ಮಾಲೀಕರು ಜೊತೆಗೆ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ.